ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಈ ತಿಂಗಳು ನಿಮಗೆ ಗ್ರಹಗತಿಗಳ ಚಲನೆ ಮಿಶ್ರ ಫಲ ನೀಡಲಿದೆ. ರಾಶಾಧಿಪತಿ ಕುಜನ ಪ್ರಭಾವದಿಂದ ನಿಮ್ಮಲ್ಲಿ ಅದ್ಭುತವಾದಂತಹ ಧೈರ್ಯ ಮತ್ತು ಉತ್ಸಾಹ ಇರಲಿದೆ. ಆದರೆ ಅವಸರದ ನಿರ್ಧಾರಗಳು ಕೈಗೆ ಬಂದ ತುತ್ತನ್ನ ಬಾಯಿಗೆ ಬರದಂತೆ ಮಾಡಬಹುದು. ಆದ್ದರಿಂದ ಎಚ್ಚರಿಕೆ ಹೆಜ್ಜೆಯನ್ನ ಇಡಬೇಕಾಗುತ್ತೆ. ಮೇಷರಾಶಿಯವರೇ, ನೀವು ಮೂಲ ಅಗ್ನಿ ತತ್ವದವರು. ನಿಮ್ಮಲ್ಲಿ ಆವೇಗ, ಉತ್ಸಾಹ ಜಾಸ್ತಿ. ಆದರೆ ಈ ಜುಲೈ ತಿಂಗಳಲ್ಲಿ ನಿಮಗೆ ಬೇಕಾಗಿರುವುದು ನಿಯಂತ್ರಿತ ಅಗ್ನಿ. ನೆನಪಿಡಿ, ಕಾಡ್ಗಿಚ್ಚು ಎಲ್ಲವನ್ನ ಸುಟ್ಟು ಬೂದಿ ಮಾಡುತ್ತದೆ, ಆದರೆ ದೀಪದ ಬೆಳಕು ದಾರಿಯನ್ನ ತೋರಿಸುತ್ತದೆ. ಈ ತಿಂಗಳು ನೀವು ಕಾಡ್ಗಿಚ್ಚಾಗಬೇಡಿ, ಬದಲಾಗಿ ದಾರಿದೀಪವಾಗಬೇಕಾಗುತ್ತೆ. ಯಾರಾದರೂ ನಿಮ್ಮನ್ನ ಕೆಣಕಿದರೆ ತಕ್ಷಣ ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಬೇಡಿ. ನಿಮ್ಮ ಕೋಪವನ್ನ ನಿಮ್ಮ ಯಶಸ್ಸಿನ ಇಂಧನವನ್ನಾಗಿ ಮಾಡಿಕೊಳ್ಳಿ. ಯಾರಾದರೂ ನಿಮ್ಮನ್ನ ಕೀಳಾಗಿ ನೋಡಿದರೆ ಅವರಿಗೆ ಮಾತಿನಿಂದ ಉತ್ತರಿಸಬೇಡಿ. ನಿಮ್ಮ ಸಾಧನೆಯ ಮೂಲಕ ಉತ್ತರವನ್ನ ನೀಡಬೇಕಾಗುತ್ತದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಆಫೀಸ್ನಲ್ಲಿ ನಿಮ್ಮ ಕೆಲಸಕ್ಕೆ ಮನ್ನಣೆ ಸಿಗುವಂತಹ ದಿನ. ಆದರೆ ಸಹೋದ್ಯೋಗಿಗಳೊಂದಿಗೆ ವಿನಾಕಾರಣ ವಾದಕ್ಕೆ ಇಳಿಯಬೇಡಿ. ವ್ಯಾಪಾರಿಗಳಿಗೆ ಹೊಸ ಹೂಡಿಕೆಗೆ ಇಂದು ಸಕಾಲವಲ್ಲ. ಇದ್ದಂತಹ ಹಣವನ್ನ ಉಳಿತಾಯ ಮಾಡುವುದು ಮತ್ತು ಹಳೆ ಗ್ರಾಹಕರನ್ನ ಉಳಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಧನದ ಹರಿವು ಸಾಧಾರಣವಾಗಿರುತ್ತದೆ. ಆದರೆ ಅನಿರೀಕ್ಷಿತ ಆದಾಯ ಕೈ ಸೇರಲು ಸ್ವಲ್ಪ ವಿಳಂಬವಾಗಬಹುದು. ಅನಗತ್ಯ ಐಷಾರಾಮಿ ವಸ್ತುಗಳ ಮೇಲಿನ ಖರ್ಚಿಗೆ ಬ್ರೇಕ್ ಅನ್ನ ಹಾಕಬೇಕಾಗುತ್ತೆ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಂಡು ಹೆಜ್ಜೆಯನ್ನು ಇಡಬೇಕಾಗುತ್ತೆ. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದ್ರೆ ನಿಮಗೆ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ 3 ಬಾರಿ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ. ಇದು ನಿಮ್ಮ ಮನಸ್ಸಿನ ಸ್ಥಿರತೆ ಮತ್ತು ಧೈರ್ಯವನ್ನ ನೀಡುವಂತದ್ದು. ಇನ್ನು ಮಂಗಳವಾರದ ವ್ರತ ಅಥವಾ ದಾನವನ್ನ ಮಾಡುವಂತದ್ದು. ಮಂಗಳವಾರದ ದಿನ ಕೆಂಪು ಬಣ್ಣದ ಬೇಳೆ ಅಂದ್ರೆ ತೊಗರಿ ಬೇಳೆಯನ್ನ ಅಥವಾ ಕೆಂಪು ವಸ್ತ್ರವನ್ನ ದಾನವಾಗಿ ಮಾಡುವಂತದ್ದು ತುಂಬಾ ಶ್ರೇಷ್ಠವಾದದ್ದು. ಇನ್ನು ಸೂರ್ಯ ನಮಸ್ಕಾರವನ್ನ ಮಾಡಬೇಕಾಗುತ್ತೆ. ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅಗ್ರ್ಯವನ್ನ ನೀಡಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಅರ್ಪಿಸಿದಿ ಮತ್ತು ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ ಪ್ರತಿದಿನಾಲು. ಇನ್ನು ಬುಧನ ಶಾಂತಿಯಾಗಿ ಮನೆಯಲ್ಲಿ ಹಿರಿಯರ ಮುತ್ತೈದೆಯರಿಗೆ ಅಥವಾ ಸೋದರತ್ತೆಗೆ ಗೌರವವನ್ನ ನೀಡಬೇಕಾಗುತ್ತೆ. ಸಾಧ್ಯವಾದರೆ ಹಸಿರು ಬಣ್ಣದ ಬಳೆಗಳನ್ನ ಉಡುಗೊರೆಯಾಗಿ ನೀಡಬೇಕಾಗುತ್ತೆ. ನಿಮಗಾಗಿ ಒಂದು ಸ್ಫೂರ್ತಿದಾಯಕ ಮಾತನ್ನ ಹೇಳಬೇಕಾದ್ರೆ, ಗೆಲುವು ತಡವಾಗಬಹುದು, ಆದರೆ ನಿಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿದ್ದರೆ ಸೋಲು ಎಂದಿಗೂ ನಿಮ್ಮ ಹತ್ತಿರ ಸುಳಿಯಲಾರದು. ಈ ತಿಂಗಳು ನಿಮ್ಮ ಶಕ್ತಿಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿ, ಆಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವುದು. ಈ ತಿಂಗಳು ನಿಮಗೆ ಅತ್ಯಂತ ಶುಭಕರವಾಗಿರಲಿ. ವೃಷಭ ರಾಶಿಯವರ ಸ್ಥಿರತೆ ಮತ್ತು ತಾಳ್ಮೆ ಜನ್ಮಜಾತವಾಗಿ ಇರುವಂತದ್ದು. ಈ ತಿಂಗಳು ನಿಮ್ಮ ಆ ತಾಳ್ಮೆಯೇ ನಿಮ್ಮ ಅಸ್ತ್ರವಾಗುವಂತದ್ದು. ಯಾರೋ ಏನೋ ಅಂದರು ಎಂದು ನಿಮ್ಮ ದಾರಿಯನ್ನ ಬದಲಿಸಬೇಡಿ. ನಿಮ್ಮ ಗುರಿಯತ್ತ ನಿಮ್ಮ ನಡಿಗೆ ನಿರಂತರವಾಗಿರಬೇಕಾಗುತ್ತೆ. ಶಿಲ್ಪಿ ಕಲ್ಲನ್ನ ಕೆತ್ತದಿದ್ದರೆ ಸುಂದರ ಮೂರ್ತಿ ಸಿಗಲು ಸಾಧ್ಯವಿಲ್ಲ. ಹಾಗೆಯೇ ಪರಿಸ್ಥಿತಿಗಳು ನಿಮ್ಮನ್ನ ಸವಾಲುಗಳ ಮೂಲಕ ಕೆತ್ತುತ್ತಿರುವಾಗ ನಾವು ನೋವಿಗೆ ಹೆದರಿ ಓಡಬಾರದು. ಜುಲೈ ತಿಂಗಳು ನಿಮ್ಮನ್ನ ನೀವು ಹೆಚ್ಚು ಬಲಿಷ್ಠವಾಗಿ ರೂಪಿಸಿಕೊಳ್ಳಲು ಸಿಕ್ಕಿರುವಂತಹ ಅದ್ಭುತವಾದಂತಹ ಅವಕಾಶವೆಂಬುದನ್ನ ಮರೆಯುವ ಹಾಗಿಲ್ಲ. ಈ ತಿಂಗಳು ನಿಮಗೆ ಗ್ರಹಗಳು ನೀಡುತ್ತಿರುವಂತಹ ಸಂದೇಶ ಒಂದೇ: ಹಳೆಯ ಬೇರು ಹೊಸ ಚಿಗುರು. ಅಂದರೆ ನಿಮ್ಮ ಹಳೆಯ ಅನುಭವಗಳನ್ನೇ ಬಂಡವಾಳವಾಗಿಸಿಕೊಂಡು ಹೊಸ ಹಾದಿಯಲ್ಲಿ ಮುನ್ನಡೆಯಲು ಇದು ಒಳ್ಳೆಯ ದಿನವಾಗಿರುವಂತದ್ದು. ತಿಂಗಳ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಕೊಂಚ ಹೆಚ್ಚಿರಬಹುದು, ಆದರೆ ಜೊತೆಗೆಡಬೇಡಿ. ನಿಮ್ಮ ರಾಶಾಧಿಪತಿ ಶುಕ್ರನ ಕೃಪೆಯಿಂದ ಹೊಸ ಆಲೋಚನೆಗಳು ಹೊಳೆಯುವಂತದ್ದು. ಇನ್ನು ಹೊಸ ಕಾನ್ಸೆಪ್ಟ್ ಅನ್ನ ನೋಡುವುದಾದರೆ ಕೇವಲ ಕಷ್ಟಪಟ್ಟು ಕೆಲಸ ಮಾಡುವುದಲ್ಲ. ಈ ತಿಂಗಳು ನೀವು ಸ್ಮಾರ್ಟ್ ವರ್ಕ್ ಕಡೆಗೆ ಗಮನವನ್ನ ಹರಿಸಬೇಕು. ವ್ಯವಹಾರದಲ್ಲಿ ಡಿಜಿಟಲ್ ಬದಲಾವಣೆಗಳನ್ನ ತರಲು ಇದು ಯೋಗ್ಯವಾದಂತಹ ಸಮಯವಾಗಿದೆ. ನಿಮ್ಮ ಕೆಲಸದಲ್ಲಿ ನೀವು ಎಷ್ಟು ಪರಿಣಿತರು ಎನ್ನುವುದಕ್ಕಿಂತ ಬದಲಾವಣೆಗೆ ನೀವು ಎಷ್ಟು ಬೇಗ ಹೊಂದಿಕೊಳ್ಳುತ್ತೀರಿ ಎನ್ನುವುದು ಬಹಳ ಮುಖ್ಯವಾಗಿರುತ್ತೆ. ಇನ್ನು ಆದಾಯದ ಹರಿವು ಕೂಡ ಉತ್ತಮವಾಗಿರುವಂತದ್ದು, ಆದರೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವಾಗ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಹಣವನ್ನ ಗಳಿಸುವುದು ಕಲೆಯಾದರೆ ಅದನ್ನ ಉಳಿಸುವುದು ಮತ್ತು ಬೆಳೆಸುವುದು ಒಂದು ತಪಸ್ಸು ಎಂದು ಹೇಳ್ತಾರೆ. ಇನ್ನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಿ ಬರಬಹುದು. ನಿಮ್ಮ ಹಠದ ಸ್ವಭಾವವನ್ನ ಕೊಂಚ ಬದಿಗಿಟ್ಟರೆ ಎಲ್ಲವೂ ಸುಸೂತ್ರವಾಗುತ್ತವೆ. ಇನ್ನು ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯುವಂತಹ ದಿನ. ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ದೈಹಿಕ ಶ್ರಮದ ಜೊತೆಗೆ ಮನಸ್ಸಿಗೆ ವಿಶ್ರಾಂತಿಯನ್ನ ನೀಡುವುದು ಬಹಳ ಮುಖ್ಯವಾಗಿದೆ ಇಂದಿನ ತಿಂಗಳು.
ಇನ್ನ ಪ್ರತಿ ಶುಕ್ರವಾರದಂದು ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗತ್ತೆ. ಇದರಿಂದ ಆರ್ಥಿಕ ಅಡಚಣೆಗಳು ದೂರವಾಗುವಂತದ್ದನ್ನ ಕಾಣ್ತೀರ. ನಿಮ್ಮ ಸುತ್ತಮುತ್ತಲಿನ ಜಾಗವನ್ನ ಮನೆ ಅಥವಾ ಆಫೀಸ್ ಡೆಸ್ಕ್ ಅನ್ನ ಸ್ವಲ್ಪ ಸ್ವಚ್ಛವಾಗಿಟ್ಕೊಳ್ಬೇಕಾಗತ್ತೆ. ಸುಗಂಧ ದ್ರವ್ಯಗಳನ್ನ ಬಳಸಿ ಇದು ಶುಕ್ರ ಗ್ರಹವನ್ನ ಬಲಪಡಿಸುವಂತದ್ದು. ಇನ್ನು ಹಸಿರು ಜೀವಿಗಳಿಗೆ ಆಹಾರವನ್ನ ನೀಡುವಂತಹ ಕಾರ್ಯ. ಬುಧವಾರದಂದು ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಬುದ್ಧಿಶಕ್ತಿ ಮತ್ತು ಉದ್ಯೋಗದಲ್ಲಿ ಪ್ರಗತಿಯನ್ನ ನೀಡುವಂತದ್ದಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಮಿಥುನ ರಾಶಿ. ಮಿಥುನ ರಾಶಿಯವರ ನಿಮ್ಮಲ್ಲಿ ಅದ್ಭುತವಾದ ಕಲ್ಪನಾ ಶಕ್ತಿ ಮತ್ತು ಹೊಂದಿಕೊಳ್ಳುವಂತಹ ಗುಣವಿದೆ. ಈ ಜುಲೈ ತಿಂಗಳಲ್ಲಿ ಬರುವಂತಹ ಸಣ್ಣ ಪುಟ್ಟ ಸವಾಲುಗಳನ್ನ ಕಂಡು ಹೆದರಬೇಡಿ. ಪ್ರತಿಯೊಂದು ಸವಾಲು ನಿಮ್ಮನ್ನ ಇನ್ನಷ್ಟು ಬಲಿಷ್ಠಗೊಳಿಸಲು ಬರುವಂತಹ ಒಂದು ಅವಕಾಶ. ನಿಮ್ಮ ಬುದ್ಧಿವಂತಿಕೆಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಬೇಕಾಗುತ್ತೆ. ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜೊತೆಗಿದೆ. ಆದ ಕಾರಣ ಮುನ್ನುಗ್ಗಬೇಕಾಗುತ್ತೆ. ನೀವು ಯಾರೋ ಬಂದು ನಿಮ್ಮ ಬದುಕನ್ನ ಬದಲಾಯಿಸುತ್ತಾರೆ ಎಂದು ಕಾಯಬೇಡಿ. ನಿಮ್ಮ ಜಾತಕದ ಗ್ರಹಗಳು ಕೇವಲ ದಾರಿಯನ್ನ ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆದು ಇತಿಹಾಸ ಸೃಷ್ಟಿಸಬೇಕಾದವರು ನೀವೇ ಆಗಿರುತ್ತೀರಾ. ಇಂದು ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ಕೇವಲ ಒಂದು ಹೊಸ ತಿಂಗಳಲ್ಲ, ಇದು ನಿಮ್ಮ ಆಲೋಚನೆಗಳನ್ನ ಕ್ರಿಯೆಯನ್ನಾಗಿ ಬದಲಾಯಿಸುವಂತಹ ಆಕ್ಷನ್ ಪೀರಿಯಡ್ ಆಗಿರುವಂತದ್ದು. ನಿಮ್ಮ ರಾಶಾಧಿಪತಿ ಬುಧನ ಚಲನೆ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಈ ತಿಂಗಳು ನಿಮಗೆ ಹೊಸ ದಾರಿಗಳನ್ನ ತೆರೆದುಕೊಳ್ಳಬಹುದು. ಇನ್ನು ಬದಲಾವಣೆ ಜಗದ ನಿಯಮವಾಗಿದೆ. ಆ ಬದಲಾವಣೆಯನ್ನ ನಿಮ್ಮ ಬೆಳವಣಿಗೆಯನ್ನಾಗಿ ಮಾಡಿಕೊಳ್ಳುವುದೇ ಮಿಥುನ ರಾಶಿಯವರ ಜಾಣ್ಮೆ ಆಗಿರುವಂತದ್ದು. ಇಂದು ಅಂದ್ರೆ ಈ ತಿಂಗಳು ಆಫೀಸ್ನಲ್ಲಿ ಅಥವಾ ನಿಮ್ಮ ಉದ್ಯಮದಲ್ಲಿ ಹೊಸ ಐಡಿಯಾಗಳನ್ನ ಮಂಡಿಸಲು ಇದು ಸುವರ್ಣಾವಕಾಶವಾಗಿದೆ. ನಿಮ್ಮ ಮಾತಿನ ಚಾತುರ್ಯಕ್ಕೆ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳಿಂದ ಸಹಕಾರ ಕೂಡ ದೊರೆಯುವಂತಹ ದಿನ. ಇನ್ನು ಆದಾಯದ ಹರಿವು ಉತ್ತಮವಾಗಿರುತ್ತದೆ, ಆದರೆ ತಿಂಗಳ ಮಧ್ಯಭಾಗದಲ್ಲಿ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣವನ್ನ ಕಾಪಾಡಬೇಕಾಗುತ್ತೆ. ಹೂಡಿಕೆ ಮಾಡುವ ಮುನ್ನ ಅನುಭವಿಗಳ ಸಲಹೆಯನ್ನ ಕೂಡ ಪಡೆಯಬೇಕಾಗುತ್ತೆ. ಇನ್ನು ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸವಾಗಬಹುದು. ನಿಮಗೆ ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನ ಅಥವಾ ಪ್ರಾಣಾಯಾಮವನ್ನ ಮಾಡುವುದರಿಂದ ಮಾನಸಿಕ ಗೊಂದಲಗಳು ನಿವಾರಣೆಯಾಗಿ ಫೋಕಸ್ ಕೂಡ ಹೆಚ್ಚಾಗುವಂತದ್ದನ್ನ ಕಾಣ್ತೀರ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ನಿಮ್ಮ ಹೊಂದಾಣಿಕೆಯ ಗುಣದಿಂದ ಎಲ್ಲವೂ ಕೂಡ ಬಗೆಹರಿಯುವಂತದ್ದು. ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನ ಕಳೆಯಲು ಅವಕಾಶ ಕೂಡ ಸಿಗುವಂತದ್ದು. ಪ್ರೀತಿ ಪಾತ್ರರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ದ್ವಿಗುಣಗೊಳಿಸುವಂತದ್ದಾಗ್ತದೆ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಬುಧನ ಅನುಗ್ರಹಕ್ಕಾಗಿ ಪ್ರತಿದಿನ ಬೆಳಗ್ಗೆ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಮತ್ತು ಓಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಸೇವೆಯ ಮೂಲಕ ಸಂಪರ್ಕವನ್ನ ಮಾಡುವುದು. ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆ ಅಥವಾ ಹಸಿರು ಬೇಳೆಯನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡುವಂತದ್ದು ತುಂಬಾ ಶ್ರೇಷ್ಠವಾದುದು. ಇನ್ನು ಪಕ್ಷಿಗಳಿಗೆ ಆಹಾರವನ್ನ ನೀಡುವಂತದ್ದು. ಪ್ರತಿದಿನ ಬೆಳಗ್ಗೆ ಪಕ್ಷಿಗಳಿಗೆ ಧಾನ್ಯ ಮತ್ತು ನೀರನ್ನ ನೀಡುವುದರಿಂದ ನಿಮ್ಮ ಜಾತಕದಲ್ಲಿರುವಂತಹ ಬುಧನ ದೋಷಗಳು ನಿವಾರಣೆಯಾಗಿ ಮಾನಸಿಕವಾಗಿ ನಿಮಗೆ ನೆಮ್ಮದಿಯೂ ಕೂಡ ಸಿಗುವಂತದ್ದನ್ನ ಈ ದಿನ ಖಂಡಿತವಾಗಿಯೂ ನೀವು ಕಾಣ್ತೀರಾ. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ನೋಡುವುದಾದರೆ ಹಳದಿ ಮತ್ತು ಕೇಸರಿ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟದ ಫಲವನ್ನ ಈ ದಿನ ನೀವು ಪಡಿತೀರಾ. ಕಟಕ ರಾಶಿ. ಕಟಕ ರಾಶಿಯವರ ನೀವು ಸಮುದ್ರದ ಅಲೆಗಳನ್ನ ತಡೆಯಲು ಸಾಧ್ಯವಿಲ್ಲ, ಆದರೆ ಅದರ ಮೇಲೆ ಈಜುವುದನ್ನ ಕಲಿಯಬಹುದಾಗಿದೆ. ನೀವು ಚಂದ್ರನ ಅಧಿಪತ್ಯಕ್ಕೆ ಒಳಪಟ್ಟವರು. ಚಂದ್ರನಿಗೆ ಅಮಾವಾಸ್ಯೆಯ ನಂತರ ಹುಣ್ಣಿಮೆ ಸೌಂದರ್ಯ ಬರುವಂತೆ ನಿಮ್ಮ ಜೀವನದಲ್ಲೂ ಈಗ ಕತ್ತಲೆ ಸರಿದು ಬೆಳಕು ಮೂಡುವಂತಹ ಸಮಯವಾಗಿದೆ. ಹಳೆಯದನ್ನ ಬಿಟ್ಟು ಬಿಡಬೇಕಾಗುತ್ತೆ. ನಿಮ್ಮನ್ನ ಯಾರು ನೋಯಿಸಿದ್ದಾರೋ ಅವರನ್ನ ಕ್ಷಮಿಸಿ ಬಿಡಬೇಕಾಗುತ್ತೆ. ಅದು ಅವರಿಗಾಗಿ ಅಲ್ಲ, ನಿಮ್ಮ ಮನಸ್ಸಿನ ಶಾಂತಿಗಾಗಿ. ನಿಮ್ಮಲ್ಲಿ ಅದ್ಭುತವಾದ ಕಲ್ಪನಾ ಶಕ್ತಿ ಮತ್ತು ಇತರರನ್ನ ಪ್ರೀತಿಸುವಂತಹ ಗುಣವಿದೆ. ಅದನ್ನ ನಿಮ್ಮ ಬೆಳವಣಿಗೆಗೆ ಇಂಧನವಾಗಿಸಿಕೊಳ್ಳಿ. ಈ ತಿಂಗಳು ನನ್ನಿಂದ ಸಾಧ್ಯ ಎಂಬ ಮಂತ್ರವನ್ನ ದಿನವೂ ಜಪಿಸಿದ್ದಲ್ಲಿ ಮಾತ್ರ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಇಂದು ಈ ಬಾರಿ ನಿಮಗಾಗಿ ಒಂದು ಹೊಸ ಕಾನ್ಸೆಪ್ಟ್ ಅನ್ನ ಪರಿಚಯಿಸ್ತಾ ಇದ್ದೀವಿ. ಅದೇ ಮರುಜೀವದ ಕ್ಷಣವೆಂದು. ಕರ್ನಾಟಕ ರಾಶಿಯವರು ಸ್ವಭಾವತಃ ಸೂಕ್ಷ್ಮ ಜೀವಿಗಳು. ಹಳೆಯ ನೆನಪುಗಳನ್ನ ನೋವುಗಳನ್ನ ಬೇಗ ಮರೆಯುವುದಿಲ್ಲ. ಆದರೆ ಈ ಜುಲೈ ತಿಂಗಳು ನಿಮ್ಮ ಒಳ ಮನಸ್ಸಿನ ರೀಸೆಟ್ ಬಟನ್ ಅನ್ನ ಒತ್ತಬೇಕಾಗುತ್ತೆ. ಹಳೆಯದನ್ನೆಲ್ಲ ತೊರೆದು ಹೊಸ ಉತ್ಸಾಹದಿಂದ ಮುನ್ನುಗ್ಗಲು ಪ್ರಕೃತಿ ನಿಮಗೆ ಕರೆಯನ್ನ ನೀಡುತ್ತಿದೆ. ತಿಂಗಳ ಮೊದಲಾರ್ಧದಲ್ಲಿ ಕೆಲಸದ ಸ್ಥಳದಲ್ಲಿ ಸ್ವಲ್ಪ ಒತ್ತಡ ಇರಬಹುದು, ಆದರೆ ಧೃತಿಗೆಡಬೇಡಿ. ಉದ್ಯೋಗಿಗಳಿಗೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗುವಂತಹ ಕಾಲ ಹತ್ತಿರದಲ್ಲಿದೆ. ಮೇಲಾಧಿಕಾರಿಗಳೊಂದಿಗೆ ವಾದಕ್ಕೆ ಯಾವುದೇ ಕಾರಣಕ್ಕೂ ಇಳಿಯಬೇಡಿ. ಇನ್ನು ವ್ಯಾಪಾರಿಗಳಿಗೆ ಹೊಸ ಹೂಡಿಕೆಗೆ ಇದು ಸಕಾಲವಲ್ಲದಿದ್ದರೂ ನಿಮ್ಮ ಹಳೆಯ ಬಾಕಿ ವಸೂಲು ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲವನ್ನ ನೋಡುವ
ಕೊಡುವಂತಹ ಆದಾಯದ ಬಂದಷ್ಟೇ ವೇಗವಾಗಿ ಖರ್ಚಾಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಅನಗತ್ಯ ಆಡಂಬರದ ವಸ್ತುಗಳಿಗಾಗಿ ಹಣವನ್ನ ವ್ಯಯಿಸುವುದನ್ನ ತಪ್ಪಿಸಬೇಕಾಗುತ್ತೆ. ತಿಂಗಳ ಅಂತ್ಯದ ವೇಳೆಗೆ ಆರ್ಥಿಕ ಪರಿಸ್ಥಿತಿಯು ಕೂಡ ಸುಧಾರಿಸುವಂತದ್ದು. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ವಿಶೇಷವಾಗಿ ಸಂಗಾತಿಯೊಂದಿಗೆ ಮಾತನಾಡುವಾಗ ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ನಿಮ್ಮ ರಾಶಿಯಲ್ಲಿ ಅತಿಯಾದ ಭಾವುಕತೆ ಕೆಲವೊಮ್ಮೆ ಕೌಟುಂಬಿಕ ಕಲಹಕ್ಕೆ ಕಾರಣವಾಗಬಹುದು. ಪ್ರೀತಿ ಪಾತ್ರರ ಭಾವನೆಗಳಿಗೂ ಗೌರವವನ್ನ ನೀಡಬೇಕಾಗುತ್ತೆ. ಇನ್ನು ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ಜೀರ್ಣಕ್ರಿಯೆಗೆ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿತ್ಯ ಯೋಗ ಅಥವಾ ಧ್ಯಾನವನ್ನ ಮಾಡುವುದು ಉತ್ತಮ. ಜಲಕ್ರೀಡೆ ಅಥವಾ ಈಜುವಾಗ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಇಂದು ಸೋಮವಾರದ ದಿನ ಶಿವನಿಗೆ ಹಾಲು ಮತ್ತು ನೀರನ್ನು ಅರ್ಪಿಸಿ ಇದು ನಿಮ್ಮ ಮಾನಸಿಕ ಒತ್ತಡವನ್ನ ಕಡಿಮೆ ಮಾಡುವಂತದ್ದಾಗ್ತದೆ. ಇನ್ನು ಸೋಮವಾರ ಬಡವರಿಗೆ ಅಥವಾ ಅರ್ಚಕರಿಗೆ ಅಕ್ಕಿ, ಹಾಲು ಅಥವಾ ಬಿಳಿ ವಸ್ತುವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಈ ಕೆಳಗಿನ ಮಂತ್ರಗಳನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಓಂ ಶ್ರೌಂ ಶ್ರೀಂ ಶ್ರೌಂ ಸಂ ಚಂದ್ರಮಸೇ ನಮಃ ಎಂದು ಪಠಣೆಯನ್ನ ಮಾಡಬೇಕಾಗುತ್ತೆ. ತಾಯಿಯ ಆಶೀರ್ವಾದ. ಕರ್ಕಾಟಕ ರಾಶಿಗೆ ತಾಯಿಯೇ ಸರ್ವಸ್ವ. ಪ್ರತಿದಿನ ಮನೆಯಲ್ಲಿ ಹೊರಡುವಾಗ ತಾಯಿಯ ಪಾದದ ಮುಟ್ಟಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ ನೀವು. ಸಿಂಹರಾಶಿಯವರ ಸಿಂಹ ಕಾಡಿನ ರಾಜನಾಗಿರುವುದು ಅದರ ಶಕ್ತಿಯಿಂದ ಮಾತ್ರವಲ್ಲ, ಅದರ ತಾಳ್ಮೆ ಮತ್ತು ಧೈರ್ಯದಿಂದ. ಈ ಜುಲೈ ತಿಂಗಳಲ್ಲಿ ಪರಿಸ್ಥಿತಿಗಳು ನಿಮ್ಮನ್ನ ಪರೀಕ್ಷಿಸಬಹುದು. ನೆನಪಿಡಿ, ವಜ್ರವು ಹೆಚ್ಚು ಒತ್ತಡಕ್ಕೆ ಒಳಗಾದಷ್ಟು ಹೆಚ್ಚು ಹೊಳೆಯುತ್ತದೆ. ನಿಮ್ಮಲ್ಲಿರುವಂತಹ ಅದ್ಭುತ ನಾಯಕತ್ವದ ಗುಣವನ್ನ ಕೋಪದಲ್ಲಿ ವ್ಯರ್ಥ ಮಾಡಬೇಡಿ. ಸವಾಲುಗಳನ್ನ ನಿಮ್ಮ ಬೆಳವಣಿಗೆಗೆ ಸಿಕ್ಕ ಅವಕಾಶ ಎಂದು ಸ್ವೀಕರಿಸಿ. ಆಗ ಯು ಕ್ಯಾನ್ ಡೂ ಇಟ್ ಎನ್ನುವುದನ್ನ ನೀವು ಸಂದೇಶವನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಇಂದು ಈ ತಿಂಗಳು ಸೂರ್ಯ ಮತ್ತು ಮಂಗಳನ ಪ್ರಭಾವದಿಂದ ನಿಮ್ಮ ಕೆಲಸದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುವಂತದ್ದು. ಹೊಸ ಪರಿಕಲ್ಪನೆಯಾಗಿ ನಿಮ್ಮನ್ನ ಕೇವಲ ಬಾಸ್ ತರಹ ಅಲ್ಲ, ಒಬ್ಬ ಮೆಂಟರ್ ತರಹ ಬಿಂಬಿಸಿಕೊಳ್ಳಬೇಕಾಗುತ್ತೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳನ್ನ ಬಿಟ್ಟು ಅವರ ಐಡಿಯಾಗಳಿಗೆ ಬೆಲೆಯನ್ನ ಕೊಡಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ತಿಂಗಳ ಮಧ್ಯಭಾಗದಲ್ಲಿ ಹೊಸ ಹೂಡಿಕೆಗೆ ಅವಕಾಶ ಸಿಗಲಿದೆ. ಆದರೆ ಆತುರದ ನಿರ್ಧಾರವನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಈ ಜುಲೈ ತಿಂಗಳಲ್ಲಿ ಆದಾಯಕ್ಕೆ ಕೊರತೆಯಾಗಿರುವುದಿಲ್ಲ, ಆದರೆ ಅನಿರೀಕ್ಷಿತ ಖರ್ಚುಗಳು ನಿಮ್ಮ ಬಾಗಿಲು ತಟ್ಟಬಹುದು. ಹಣವನ್ನ ಕೇವಲ ಉಳಿಸುವುದಲ್ಲ, ಶಕ್ತಿಯನ್ನಾಗಿ ನೋಡುವುದು. ಅನಗತ್ಯ ವಸ್ತುಗಳ ಮೇಲೆ ಹಣ ವ್ಯಯಿಸುವ ಮುನ್ನ ಇಂದು ನನ್ನ ಜೀವನಕ್ಕೆ ಮೌಲ್ಯ ತರುತ್ತದೆ ಎಂದು ಯೋಚನೆಯನ್ನ ಮಾಡಬೇಕಾಗುತ್ತೆ. ಹಳೆಯ ಸಾಲಗಳನ್ನ ತೀರಿಸಲು ಈ ತಿಂಗಳು ಉತ್ತಮವಾದಂತಹ ಪ್ರಗತಿಯನ್ನ ಕಾಣುವಂತಹ ದಿನವಾಗಿದೆ. ಇನ್ನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಸಿಂಹರಾಶಿಯವರ ಸ್ವಾಭಿಮಾನಕ್ಕೆ ಕೆಲವೊಮ್ಮೆ ಗಾಯವಾಗಬಹುದು. ಮೌನವೇ ಶಕ್ತಿ. ಪ್ರತಿಯೊಂದು ಮಾತಿಗೂ ಪ್ರತಿಕ್ರಿಯಿಸುವಂತಹ ಅಗತ್ಯವಿಲ್ಲ. ನಿಮ್ಮ ಸಂಗಾತಿ ಅಥವಾ ಕುಟುಂಬದವರ ಮಾತುಗಳನ್ನ ಆಲಿಸುವುದಕ್ಕೆ ಮೊದಲು ಆದ್ಯತೆಯನ್ನ ಕೊಡಬೇಕಾಗುತ್ತೆ. ಇದು ನಿಮ್ಮ ಸಂಬಂಧವನ್ನ ಮತ್ತಷ್ಟು ಗಟ್ಟಿಯಾಗಿಸುವಂತದ್ದು. ಇನ್ನ ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ದೈಹಿಕ ಮತ್ತು ಮಾನಸಿಕ ಆಯಾಸ ಉಂಟಾಗಬಹುದು. ರಕ್ತದೊತ್ತಡ ಮತ್ತು ಉಷ್ಣದ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇಂದು ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯನಿಗೆ ತಾಮ್ರದ ಪಾತ್ರೆಯಿಂದ ನೀರನ್ನ ಅರ್ಪಿಸಿ ಮತ್ತು ಓಂ ಸೂರ್ಯಾಯ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತದ್ದು. ಇನ್ನು ಗಾಯತ್ರಿ ಮಂತ್ರವನ್ನ ಪಠಣೆಯನ್ನ ಮಾಡುವಂತದ್ದು. ಪ್ರತಿದಿನ ಕನಿಷ್ಠ 11 ಬಾರಿ ಗಾಯತ್ರಿ ಮಂತ್ರವನ್ನ ಜಪಿಸುವುದರಿಂದ ಮಾನಸಿಕ ಶಾಂತಿ ಸಿಗುವಂತದ್ದು ಮತ್ತು ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ಳುವುದು ತಪ್ಪುವಂತದ್ದು. ಇನ್ನು ರವಿವಾರದ ದಾನವಾಗಿ ಭಾನುವಾರದ ದಿನ ಗೋಧಿ ಅಥವಾ ಬೆಲ್ಲವನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡುವಂತದ್ದು ತುಂಬಾ ಶ್ರೇಷ್ಠವಾದುದು. ಇನ್ನು ಕೆಂಪು ಬಣ್ಣದ ಬಳಕೆಯಾಗಿ ನಿಮ್ಮ ಪ್ರಮುಖ ಕೆಲಸಗಳಿಗೆ ಹೋಗುವಾಗ ಕೆಂಪು ಅಥವಾ ಕೇಸರಿ ಬಣ್ಣದ ವಸ್ತ್ರಗಳನ್ನ ಬಳಸಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 2 ಮತ್ತು 7 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವನ್ನ ನೋಡುವುದಾದರೆ ಕೆಂಪು ಮತ್ತು ಕೇಸರಿ ಬಣ್ಣವನ್ನ ಈ ದಿನ ನೀವು ಹೆಚ್ಚಾಗಿ ಬಳಸಬೇಕಾಗುತ್ತೆ. ಕನ್ಯಾ ರಾಶಿಯವರ ಪರಿಪೂರ್ಣತೆ ಎನ್ನುವುದು ಒಮ್ಮೆಗೆ ಬರುವಂತದ್ದಲ್ಲ, ಅದು ಪ್ರತಿದಿನದ ಸಣ್ಣ ಪ್ರಯತ್ನಗಳ ಒಂದು ಸಾಧನವಾಗಿರುವಂತದ್ದು. ನೀವು ಎಲ್ಲವೂ ಪರ್ಫೆಕ್ಟ್ ಆಗಿರಬೇಕು ಎಂದು ಬಯಸುತ್ತೀರಿ, ಆದರೆ ನೆನಪಿಡಿ, ತಪ್ಪುಗಳು ಬದುಕಿನ ಭಾಗವಾಗಿದೆ. ಈ ಜುಲೈ ತಿಂಗಳಿನಲ್ಲಿ ನಿಮ್ಮ ಮೇಲಿರುವಂತಹ ಅತಿಯಾದ ಒತ್ತಡವನ್ನ ಇಳಿಸಿ ಬದುಕಿನ ಸಣ್ಣ ಸಣ್ಣ ಕ್ಷಣಗಳನ್ನ ಆನಂದಿಸಿ. ನಿಮ್ಮಲ್ಲಿ ಅದ್ಭುತವಾದಂತಹ ಮುಖಂಡತ್ವದ ಗುಣವಿದೆ, ಅದನ್ನ ಜಗತ್ತಿಗೆ ತೋರಿಸಲು ಇದುವೇ ಸೂಕ್ತವಾದಂತಹ ಸಮಯವಾಗಿದೆ. ಮುನ್ನಡೆಯಿರಿ, ಆಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಕನ್ಯಾ ರಾಶಿಯವರ ಸ್ವಾಭಾವಿಕ ಗುಣವೆಂದರೆ ಎಲ್ಲವನ್ನ ಅಚ್ಚುಕಟ್ಟಾಗಿ ಯೋಜನೆಯನ್ನ ಮಾಡುವುದು. ಈ ತಿಂಗಳು ನೀವು ಕೇವಲ ಯೋಚಿಸುವವರಲ್ಲ, ನಿಮ್ಮ ಬದುಕನ್ನ ನೀವೇ ರೂಪಿಸುವಂತಹ ಶಿಲ್ಪಿ. ಗ್ರಹಗತಿಗಳು ನಿಮಗೆ ಬೇಕಾದಂತಹ ಕಲ್ಲು ಮಣ್ಣುಗಳನ್ನ ನೀಡುತ್ತವೆ, ಆದರೆ ಸುಂದರವಾದ ಕಟ್ಟಡ ಕಟ್ಟುವುದು ನಿಮ್ಮ ಕೈಯಲ್ಲಿರುವಂತದ್ದು. ತಿಂಗಳ ಮೊದಲಾರ್ಧದಲ್ಲಿ ಸ್ವಲ್ಪ ಕೆಲಸದ ಒತ್ತಡ
ಒತ್ತಡ ಇರಬಹುದು. ಆದರೆ ಜುಲೈ 15ರ ನಂತರ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು, ಆದರೆ ನಿಮ್ಮ ಚಾಣಾಕ್ಷತನದಿಂದ ಅದನ್ನ ನಿಭಾಯಿಸುತ್ತೀರಿ. ಹೊಸ ಹೂಡಿಕೆಗೆ ಇದು ಒಳ್ಳೆಯ ದಿನವಲ್ಲ, ಆದರೆ ಯಾವುದೇ ಒಪ್ಪಂದಕ್ಕೆ ಸಹಿ ಹಾಕುವ ಮುನ್ನ ಕಾಗದ ಪತ್ರಗಳನ್ನ ಸರಿಯಾಗಿ ಓದಬೇಕಾಗುತ್ತೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಹಣಕಾಸಿನ ಹರಿವು ಉತ್ತಮವಾಗಿರುತ್ತದೆ, ಆದರೆ ಬಜೆಟ್ ನಿಮ್ಮ ಆಯುಧವಾಗಿರಬೇಕು. ಅನಿರೀಕ್ಷಿತ ಮೂಲಗಳಿಂದ ಆದಾಯ ಬರುವಂತಹ ಸಾಧ್ಯತೆ ಇದೆ. ಖರ್ಚುಗಳ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಈ ತಿಂಗಳು ಉಳಿತಾಯಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಇರುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಒಂಟಿಯಾಗಿದ್ದವರಿಗೆ ಹೊಸ ಸಂಬಂಧಗಳು ಸಿಗುವಂತಹ ಲಕ್ಷಣವೂ ಕೂಡ ಇರುವಂತದ್ದು. ಇನ್ನು ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗ್ತದೆ. ಮಾನಸಿಕ ಒತ್ತಡದಿಂದಾಗಿ ಜೀರ್ಣಕ್ರಿಯೆಯ ಸಮಸ್ಯೆ ಅಥವಾ ತಲೆನೋವು ಬರಬಹುದು. ಧ್ಯಾನ ಮತ್ತು ಯೋಗವನ್ನ ನಿಮ್ಮ ದಿನಚರಿಯಲ್ಲಿ ಅಳವಡಿಸಿಕೊಳ್ಳಬೇಕಾಗುತ್ತೆ. ನೀವು ಈ ತಿಂಗಳ ಸವಾಲುಗಳನ್ನ ಎದುರಿಸಲು ಮತ್ತು ಧನಾತ್ಮಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಲು ಸರಳ ಮತ್ತು ಪರಿಣಾಮಕಾರಿಯಾದಂತಹ ಪರಿಹಾರಗಳನ್ನು ನೋಡುವುದಾದರೆ ಬುಧ ಗ್ರಹದ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಕನ್ಯಾ ರಾಶಿಯ ಅಧಿಪತಿ ಬುಧ ಪ್ರತಿ ಬುಧವಾರ ವಿಷ್ಣು ಸಹಸ್ರನಾಮವನ್ನ ಕೇಳಬೇಕಾಗುತ್ತೆ ಅಥವಾ ಪಠಣೆಯನ್ನ ಮಾಡುವುದು ಕೂಡ ಶ್ರೇಷ್ಠವಾದುದು. ಇನ್ನು ಹಸಿರು ಬಣ್ಣದ ಬಳಕೆಯನ್ನ ಬುಧವಾರದ ದಿನ ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಳುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ದಾನವಾಗಿ ಬುಧವಾರದ ದಿನ ಹಸುಗಳಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಕಾಳನ್ನ ತಿನ್ನಲು ನೀಡಬೇಕಾಗುತ್ತೆ. ಇದು ನಿಮ್ಮ ಆರ್ಥಿಕ ಅಡೆತಡೆಗಳನ್ನ ನಿವಾರಿಸುವಂತದ್ದು. ಇನ್ನು ಮಂತ್ರವನ್ನ ದಿನಕ್ಕೆ 21 ಬಾರಿ ನಾವು ಹೇಳುವಂತಹ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಓಂ ಹುಂ ಬುಧಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಿದಲ್ಲಿ ಸಕಲ ಕಾರ್ಯಗಳಲ್ಲಿ ಯಶಸ್ಸು ಮತ್ತು ಜಯವನ್ನ ಸಾಧಿಸುವಂತದ್ದಾಗ್ತದೆ. ತುಲಾ ರಾಶಿಯವರ ಬಿರುಗಾಳಿ ಬೀಸಿದಾಗ ಮರಗಳು ಬಾಗುತ್ತವೆ, ಮುರಿಯುವುದಿಲ್ಲ. ಪರಿಸ್ಥಿತಿ ಕಠಿಣವಾಗಿದ್ದಾಗ ನೀವು ಕೂಡ ಸ್ವಲ್ಪ ತಾಳ್ಮೆಯಿಂದ ಬಾಗಿ ನಡೆಯಬೇಕೇ ವಿನಃ ಅಹಂಕಾರದಿಂದ ಮುರಿದು ಬೀಳಬಾರದು. ನಿಮ್ಮಲ್ಲಿ ಅದ್ಭುತವಾದ ನಿರ್ಧಾರ ತೆಗೆದುಕೊಳ್ಳುವಂತಹ ಶಕ್ತಿ ಇದೆ. ಬೇರೆಯವರ ಮಾತುಗಳಿಗೆ ಕಿವಿಗೊಟ್ಟು ನಿಮ್ಮ ಆತ್ಮವಿಶ್ವಾಸವನ್ನ ಕಡಿಮೆ ಮಾಡಿಕೊಳ್ಳಬೇಡಿ. ಈ ತಿಂಗಳು ನಿಮ್ಮನ್ನ ನೀವು ನಂಬಿ, ಆಗ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಈ ತಿಂಗಳು ನಿಮ್ಮ ಜೀವನದ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಅತ್ಯಂತ ಮುಖ್ಯವಾಗಿರುವಂತದ್ದು. ನೀವು ಒಂದು ಕಡೆ ಅತಿಯಾಗಿ ಗಮನವನ್ನ ಹರಿಸಿದರೆ ಇನ್ನೊಂದು ಕಡೆ ನಷ್ಟವಾಗುವಂತಹ ಸಾಧ್ಯತೆ ಇದೆ. ಆದ್ದರಿಂದ ಈ ತಿಂಗಳು ನಿಮ್ಮ ಮಂತ್ರ ಸ್ಥಿರತೆ ಮತ್ತು ಶಾಂತಿಯನ್ನ ಕಾಪಾಡಿಕೋಬೇಕಾಗುತ್ತೆ. ತುಲಾ ರಾಶಿಯ ಸಂಕೇತವೇ ತಕ್ಕಡಿ. ಈ ತಿಂಗಳು ಗ್ರಹಗಳ ಚಲನೆ ನಿಮಗೆ ನೀಡುತ್ತಿರುವಂತಹ ಸಂದೇಶವೊಂದೇ ಕೇವಲ ದುಡಿಯುವುದಲ್ಲ, ಬದುಕುವುದನ್ನ ಕಲಿಯಿರಿ ಎಂಬುದನ್ನು. ತಿಂಗಳ ಮೊದಲ ಅರ್ಧದಲ್ಲಿ ಕೆಲಸದ ಸ್ಥಳದಲ್ಲಿ ತೀವ್ರ ಒತ್ತಡವಿರಬಹುದು. ಹೊಸ ಜವಾಬ್ದಾರಿಗಳು ನಿಮ್ಮ ಹೆಗಲೇರುವಂತದ್ದು. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆ ಸಿಗುತ್ತದೆ, ಆದರೆ ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಗೆ ಹೋಗಬೇಡಿ. ಇನ್ನು ಹೊಸ ಹೂಡಿಕೆಗೆ ಇದು ಒಳ್ಳೆಯ ದಿನವಲ್ಲ. ಜುಲೈ 15ರ ನಂತರ ಪರಿಸ್ಥಿತಿ ಸುಧಾರಿಸಲಿದೆ ಮತ್ತು ನಿರೀಕ್ಷಿತ ಲಾಭವೂ ಕೂಡ ಕೈ ಸೇರುವಂತದ್ದಾಗ್ತದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಈ ತಿಂಗಳು ಮಿಶ್ರ ಫಲ. ಆದಾಯ ಚೆನ್ನಾಗಿದ್ದರೂ ಅನಗತ್ಯ ಖರ್ಚುಗಳು ನಿಮ್ಮ ಬಜೆಟ್ ಅನ್ನ ಸ್ವಲ್ಪ ಏರುಪೇರು ಮಾಡಬಹುದು. ಐಷಾರಾಮಿ ವಸ್ತುಗಳ ಖರೀದಿಯನ್ನ ಮುಂದೂಡುವುದು ತುಂಬಾ ಒಳ್ಳೆಯದು. ಇನ್ನು ಹಳೆಯ ಸಾಲಗಳನ್ನ ತೀರಿಸಲು ಈ ತಿಂಗಳ ಕೆಲವು ಮಾರ್ಗಗಳು ಕೂಡ ಮುಕ್ತವಾಗುವಂತದ್ದನ್ನ ಖಂಡಿತವಾಗಿಯೂ ನೋಡ್ತೀರಿ. ಇನ್ನ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ವಿಶೇಷವಾಗಿ ಸಂಗಾತಿಯೊಂದಿಗೆ ಮಾತುಕತೆ ನಡೆಸುವಾಗ ಎಚ್ಚರಿಕೆ ಅಗತ್ಯವಾಗಿರುವಂತದ್ದು. ನಿಮ್ಮ ಕೋಪವನ್ನ ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗುತ್ತೆ. ಪ್ರೇಮಿಗಳಿಗೆ ಈ ತಿಂಗಳು ಪರಸ್ಪರ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಸಮಯ ಸಿಗುವಂತದ್ದು. ತಿಂಗಳ ಕೊನೆಯ ವಾರದಲ್ಲಿ ಕುಟುಂಬದವರೊಂದಿಗೆ ಸಣ್ಣ ಪ್ರವಾಸ ಕೈಗೊಳ್ಳುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಮಾನಸಿಕ ಒತ್ತಡದಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಮಸ್ಯೆಗಳು ಕಾಡಬಹುದು. ಕಣ್ಣು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಆರೋಗ್ಯದ ಕಡೆಗೆ ಗಮನವನ್ನ ಕೊಡಬೇಕು. ಪ್ರತಿದಿನ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡುವುದು ಬಹಳ ಒಳ್ಳೆಯದಾಗುವಂತದ್ದು. ಇಂದು ತುಲಾ ರಾಶಿಯ ಅಧಿಪತಿ ಶುಕ್ರನಾಗಿರುವುದರಿಂದ ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಬಿಳಿಯ ಬಣ್ಣದ ಹೂಗಳನ್ನ ಅಂದ್ರೆ ಮಲ್ಲಿಗೆ ಅಥವಾ ಬಿಳಿ ಕಮಲವನ್ನ ಅರ್ಪಿಸಿ ಪೂಜೆಯನ್ನ ಮಾಡಬೇಕಾಗುತ್ತೆ. ಇನ್ನು ಪ್ರತಿ ಶನಿವಾರ ನಿರ್ಗತಿಕರಿಗೆ ಅಥವಾ ಅಂಗವಿಕಲರಿಗೆ ಕೈಲಾದಂತಹ ಆಹಾರ ಅಥವಾ ಕಪ್ಪು ಎಳ್ಳಿನಿಂದ ಮಾಡಿದಂತಹ ಪದಾರ್ಥಗಳನ್ನ ದಾನವಾಗಿ ಮಾಡಿ. ಇದು ಶನಿ ದೇವನ ಕೃಪೆಗೆ ಪಾತ್ರರಾಗಲು ನೆರವಾಗುವಂತದ್ದು. ಇನ್ನ ಪ್ರತಿದಿನ ಬೆಳಗ್ಗೆ ಓಂ ರಾಮ್ ರಾಹವೇ ನಮಃ ಅಥವಾ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಶಾಂತಿಯೂ ಕೂಡ ಸಿಗುವಂತದ್ದನ್ನ ಕಾಣ್ತೀರಾ.
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಕತ್ತಲೆ ದಟ್ಟವಾಗುತ್ತಿದೆ ಎಂದರೆ ಮುಂಜಾವು ಹತ್ತಿರದಲ್ಲಿದೆ ಎಂದರ್ಥ. ನಿಮ್ಮನ್ನ ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮಲ್ಲಿರುವಂತಹ ಸ್ವಯಂ ಅಪನಂಬಿಕೆ ಎಂಬ ಶತ್ರುವನ್ನ ನೀವು ಗೆದ್ದರೆ ಜಗತ್ತನ್ನೇ ಗೆಲ್ಲಬಹುದು. ನಿಮ್ಮಲ್ಲಿ ಅದ್ಭುತವಾದ ಸಹಿಷ್ಣುತೆ ಇದೆ. ಕಷ್ಟಗಳು ಬಂದಾಗ ನೀವು ಕುಗ್ಗುವುದಿಲ್ಲ, ಬದಲಿಗೆ ಮತ್ತಷ್ಟು ಬಲಿಷ್ಠರಾಗುತ್ತೀರಿ. ಈ ಜುಲೈ ತಿಂಗಳು ನಿಮ್ಮ ಶಕ್ತಿಯನ್ನ ಇಡೀ ಜಗತ್ತಿಗೆ ತೋರಿಸುವಂತಹ ತಿಂಗಳು ಆದ ಕಾರಣ ಮುನ್ನುಗ್ಗಬೇಕಾಗುತ್ತೆ. ನೀವು ಇಂದು ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿರುವಂತಹ ಆತಂಕ, ಗೊಂದಲ ಅಥವಾ ಹಿನ್ನಡೆಗಳಿಗೆ ಮುಕ್ತಾಯ ಹಾಡುವಂತಹ ಸಮಯ ಬಂದಿದೆ. ಈ ತಿಂಗಳ ನಿಮ್ಮ ಮಂತ್ರ ರೂಪಾಂತರ ಮತ್ತು ಪುನರ್ಜನ್ಮ, ಹಳೆಯ ಕಹಿ ನೆನಪುಗಳು ಮತ್ತು ಸೋಲುಗಳನ್ನ ಸುಟ್ಟು ಹಾಕಿ ಹೊಸ ಚೈತನ್ಯದೊಂದಿಗೆ ನೀವು ಜಿಗಿಯಬೇಕಾಗಿದೆ. ವೃಶ್ಚಿಕ ರಾಶಿಯ ಸಂಕೇತವೇ ರಹಸ್ಯ ಮತ್ತು ತೀವ್ರತೆ. ಗ್ರಹಗಳ ಬದಲಾವಣೆಗಳು ಈ ತಿಂಗಳು ನಿಮಗೆ ನೀಡುತ್ತಿರುವಂತಹ ಬಲಿಷ್ಠ ಸಂದೇಶವಾಗಿದೆ. ಬೂದಿಯಿಂದ ಎದ್ದು ಬರುವಂತಹ ಫಿನಿಕ್ಸ್ ಹಕ್ಕಿ ನೀವಾಗಬೇಕಾಗಿದೆ. ಜುಲೈ ತಿಂಗಳು ವೃತ್ತಿ ರಂಗದಲ್ಲಿ ದೊಡ್ಡ ಬದಲಾವಣೆಗಳನ್ನ ತರುವಂತಹದ್ದು. ರಾಶಾಧಿಪತಿ ಮಂಗಳನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಅದ್ಭುತ ಧೈರ್ಯ ಮತ್ತು ಉತ್ಸಾಹವಿರುತ್ತದೆ. ಆಫೀಸ್ನಲ್ಲಿ ರಾಜಕೀಯ ಅಥವಾ ನಿಮ್ಮ ವಿರುದ್ಧ ನಡೆಯುತ್ತಿದ್ದಂತಹ ತಂತ್ರಗಳು ಧೂಳಿಪಟವಾಗುವಂಥದ್ದು. ಮೇಲಾಧಿಕಾರಿಗಳು ನಿಮ್ಮ ಸಾಮರ್ಥ್ಯವನ್ನ ಗುರುತಿಸುತ್ತಾರೆ. ಹೊಸ ಪ್ರಾಜೆಕ್ಟ್ ಮುನ್ನಡೆಸುವ ಅವಕಾಶವನ್ನು ಕೂಡ ಸಿಗುವಂತದ್ದಾಗ್ತದೆ. ಪಾಲುದಾರಿಕೆಯಲ್ಲಿ ಲಾಭಾಂಶ ಹೆಚ್ಚಾಗುವಂಥದ್ದು. ಹಳೆಯ ಬಾಕಿ ವಸೂಲಿ ಆಗುವುದರಿಂದ ಉದ್ಯೋಗವನ್ನ ವಿಸ್ತರಿಸಲು ಸರಿಯಾದಂತಹ ಸಮಯವಾಗಿರುವಂಥದ್ದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಜುಲೈ ತಿಂಗಳು ಅದೃಷ್ಟವನ್ನ ತರುವಂಥದ್ದು. ರಹಸ್ಯ ಮೂಲಗಳಿಂದ ಅಥವಾ ನಿರೀಕ್ಷಿಸದ ಕಡೆಯಿಂದ ಧನ ಲಾಭವಾಗುವಂತಹ ಯೋಗವಿದೆ. ದೀರ್ಘಕಾಲದ ಹೂಡಿಕೆಗಳಿಗೆ ಇದು ಒಳ್ಳೆಯ ದಿನ. ಇನ್ನು ತಿಂಗಳ ದ್ವಿತೀಯಾರ್ಧದಲ್ಲಿ ಆತುರದ ನಿರ್ಧಾರಗಳಿಂದಾಗಿ ಸಣ್ಣ ಪುಟ್ಟ ಆರ್ಥಿಕ ನಷ್ಟವಾಗದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಕೂಡ ಹೆಚ್ಚಾಗಲಿದೆ. ಮನೆಯಲ್ಲಿಯ ಹಳೆಯ ಜಗಳಗಳು ಅಥವಾ ತಪ್ಪು ತಿಳುವಳಿಕೆಗಳು ಮಾತುಕತೆಯ ಮೂಲಕ ಬಗೆಹರಿಯುವಂತದ್ದನ್ನ ನೋಡ್ತೀರ. ಇನ್ನು ದೈಹಿಕವಾಗಿ ನೀವು ಸದೃಢರಾಗಿರುತ್ತೀರಿ, ಆದರೆ ಅತಿಯಾದ ಆಯೋಚನೆ ಮತ್ತು ತಳಮಳದಿಂದಾಗಿ ಬಿಪಿ ಅಥವಾ ಉಷ್ಣದ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಮಸಾಲೆ ಪದಾರ್ಥಗಳನ್ನ ಕಡಿಮೆ ಮಾಡಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳನಾಗಿರುವುದರಿಂದ ಪ್ರತಿ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲೀಸವನ್ನ ಪಠಣೆಯನ್ನ ಮಾಡಿ ಆಂಜನೇಯನಿಗೆ ಸಿಂಧೂರದ ತಿಲಕವನ್ನ ಇಟ್ಟು ನಮಸ್ಕರಿಸಬೇಕಾಗುತ್ತೆ. ಇನ್ನು ಪ್ರತಿ ಮಂಗಳವಾರ ಸಂಜೆ ಮನೆಯಲ್ಲಿ ಕರ್ಪೂರದ ಆರತಿಯನ್ನ ಮಾಡಿ ಇಡೀ ಮನೆಗೆ ಧೂಪವನ್ನ ತೋರಿಸಿ. ಇದರಿಂದ ಮನೆಯೊಳಗಿನ ನೆಗೆಟಿವ್ ಎನರ್ಜಿ ದೂರವಾಗ್ತದೆ. ಇನ್ನು ಪ್ರತಿದಿನ ಕನಿಷ್ಠ 21 ಬಾರಿ ಓಂ ನಮೋ ಭಗವತೆ ರುದ್ರಾಯ ಅಥವಾ ಓಂ ಅಂಗರಕಾಯ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ನೀವು. ಧನುರ್ರಾಶಿ. ಧನುರ್ರಾಶಿಯವರೇ ಬಾಣವನ್ನ ಮುಂದಕ್ಕೆ ಬಿಡಬೇಕಾದ್ರೆ ಅದನ್ನ ಹಿಂದಕ್ಕೆ ಎಳೆಯಲೇಬೇಕು. ಹಾಗೆಯೇ ಬದುಕು ನಿಮ್ಮನ್ನ ಕಷ್ಟಗಳತ್ತ ಎಳೆಯುತ್ತಿದ್ದರೆ ಅದು ನಿಮ್ಮನ್ನ ಅದ್ಭುತವಾದ ಯಶಸ್ಸಿನತ್ತ ಮುನ್ನಡೆಸಲು ಸಿದ್ಧತೆ ನಡೆಸುತ್ತಿದೆ ಎಂದರ್ಥ. ಯಾವುದೇ ಕಾರಣಕ್ಕೂ ಧೃತಿಗೆಡಬೇಡಿ. ನೀವು ಹುಟ್ಟು ನಾಯಕರು. ಸಣ್ಣ ಪುಟ್ಟ ಹಿನ್ನಡೆಗಳಿಗೆ ಹೆದರಿ ನಿಮ್ಮ ವೇಗವನ್ನ ಕಡಿಮೆ ಮಾಡಿಕೊಳ್ಳಬೇಡಿ. ನಿಮ್ಮ ಮೇಲಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಈ ತಿಂಗಳು ಗೆಲುವು ಖಂಡಿತವಾಗಿಯೂ ನಿಮ್ಮದಾಗುವಂತದ್ದನ್ನ ನೋಡ್ತೀರ. ಧನುರಾಶಿಯ ಸಂಕೇತವೇ ಬಿಲ್ಲು ಹಿಡಿದು ಗುರಿ ಇಟ್ಟಿರುವಂತಹ ಧನುರ್ಧಾರಿ. ಈ ಜುಲೈ ತಿಂಗಳು ಗ್ರಹಗಳ ಚಲನೆ ನಿಮಗೆ ನೀಡುತ್ತಿರುವಂತಹ ಮಹತ್ತರವಾದ ಸಂದೇಶ. ಬಿಲ್ಲು ಹಿಂತೆಗೆದಷ್ಟು ಬಾಣ ವೇಗವಾಗಿ ಮುನ್ನುಗ್ಗುತ್ತದೆ. ನಿಮ್ಮ ಜೀವನದಲ್ಲಿ ಕಳೆದ ಕೆಲವು ಸಮಯದಿಂದ ಹಿನ್ನಡೆಗಳು ಅಥವಾ ವಿಳಂಬಗಳು ಆಗುತ್ತಿದ್ದರೆ ಅದು ನೀವು ಸೋಲುತ್ತಿದ್ದೀರಿ ಎಂದ ಅರ್ಥವಲ್ಲ, ಬದಲಿಗೆ ದೊಡ್ಡ ಜಿಗಿತಕ್ಕೆ ಸಿದ್ಧರಾಗಿದ್ದೀರಿ ಎಂದರ್ಥ. ಈ ತಿಂಗಳು ನಿಮ್ಮ ಮಂತ್ರ ಅಡೆತಡೆಗಳ ನಡುವೆಯೋ ಕೇವಲ ಗುರಿಯ ಮೇಲಷ್ಟೇ ನಿಮ್ಮ ಕಣ್ಣಿರಬೇಕಾಗುತ್ತೆ. ಈ ತಿಂಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ತಿರುವು ಕೂಡ ಸಿಗುವಂತದ್ದಾಗ್ತದೆ. ಜುಲೈ ದ್ವಿತೀಯಾರ್ಧದಲ್ಲಿ ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗಲಿದೆ. ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರಲಿವೆ. ಆದರೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಅಹಂಕಾರವನ್ನ ಬಿಡಬೇಕಾಗುತ್ತೆ, ವಿನಯದಿಂದ ಇರಬೇಕಾಗುತ್ತೆ. ಇನ್ನು ನಿಮ್ಮ ಧೈರ್ಯ ಮತ್ತು ಜಾಣ್ಮೆಯಿಂದ ಹೊಸ ಗ್ರಾಹಕರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗ್ತೀರಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಧನ ಲಾಭದ ಯೋಗವು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ಜುಲೈ ತಿಂಗಳು ಉತ್ತಮವಾದಂತಹ ಪ್ರಗತಿಯನ್ನ ತರುವಂತದ್ದು. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭಾಂಶ ಬರಲು ಶುರುವಾಗ್ತದೆ. ಇನ್ನು ಅದಾಗಿಯೂ ಕೂಡ ತಿಂಗಳ ಮಧ್ಯಭಾಗದಲ್ಲಿ ಸಾಲ ಕೊಡುವುದನ್ನ ಅಥವಾ ಅನಗತ್ಯವಾಗಿ ದೊಡ್ಡ ಮೊತ್ತದ ರಿಸ್ಕ್ ತೆಗೆದುಕೊಳ್ಳುವುದನ್ನ ತಪ್ಪಿಸಿ ಆಕಸ್ಮಿಕ ಧನಲಾಭದ ಸಾಧ್ಯತೆಗಳನ್ನ ನೋಡುವಂತದ್ದಾಗ್ತದೆ. ಇನ್ನು ಕುಟುಂಬದಲ್ಲಿ ಸಂತಸದ ವಾತಾವರಣವನ್ನ ನೋಡುವಂತದ್ದು. ನಿಮ್ಮ ಒಡ ಹುಟ್ಟಿದವರಿಂದ ಅಥವಾ ಹಿತೈಷಿಗಳಿಂದ ದೊಡ್ಡ ಸಹಾಯವೂ ಕೂಡ ಸಿಗುವಂತದ್ದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನ ಅಭಿಪ್ರಾಯಗಳಿದ್ದರೂ ಮಾತುಕತೆಯ ಮೂಲಕ ಸುಲಭವಾಗಿ ಬಗೆಹರಿಯುವಂತದ್ದನ್ನ ಕಾಣ್ತೀರ. ಇನ್ನು ಅವಿವಾಹಿತರಿಗೆ ಯೋಗ್ಯ ಸಂಬಂಧಗಳು ಕೂಡಿ ಬರುವಂತಹ ಬಲವಾದ ಯೋಗದ ತಿಂಗಳು ಈ ತಿಂಗಳಾಗಿರುವಂತದ್ದು.
ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರುವಂತದ್ದು. ಆದರೆ ತರಾತುರಿಯಲ್ಲಿ ವಾಹನ ಚಲಿಸುವಾಗ ಜಾಗೃತಿಯನ್ನ ವಹಿಸಬೇಕಾಗುತ್ತೆ. ಪ್ರತಿದಿನ ಬೆಳಗ್ಗೆ ಪ್ರಾಣಾಯಾಮವನ್ನ ಮಾಡುವುದು ನಿಮ್ಮ ಶಕ್ತಿಯನ್ನ ದ್ವಿಗುಣಗೊಳಿಸುವಂತದ್ದಾಗ್ತದೆ. ಇಂದು ಧನು ರಾಶಿಯ ಅಧಿಪತಿ ಗುರು ಅಂದ್ರೆ ಬೃಹಸ್ಪತಿ. ಆದ್ದರಿಂದ ಪ್ರತಿ ಗುರುವಾರ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಮಾಡಿ ಹಳದಿ ಬಣ್ಣದ ಹೂಗಳನ್ನ ಅರ್ಪಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಪ್ರತಿ ಗುರುವಾರ ಹಳದಿ ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಳದಿ ಬಣ್ಣದ ಕರವಸ್ತ್ರವನ್ನ ನಿಮ್ಮ ಬಳಿ ಇಟ್ಕೊಳ್ಳಿ. ಇದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸುವಂತದ್ದು. ಇನ್ನು ಪ್ರತಿದಿನ ಬೆಳಗ್ಗೆ ಕನಿಷ್ಠ 21 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಬೃಹಸ್ಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ ನೀವು. ಮಕರ ರಾಶಿ. ಮಕರ ರಾಶಿಯವರ ಬೆಟ್ಟದ ತುದಿಯನ್ನ ತಲುಪಬೇಕಾದರೆ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ದಾಟಲೇಬೇಕು. ಮಕರ ರಾಶಿಯವರಾದ ನಿಮಗೆ ಕಷ್ಟಪಡುವುದು ಹೊಸದೇನಲ್ಲ. ನೆನಪಿಡಿ, ವಜ್ರವು ಅತಿ ಹೆಚ್ಚು ಒತ್ತಡವನ್ನ ತೆಗೆದುಕೊಂಡಾಗ ಮೇಲೆಯೇ ಹೊಳೆಯಲು ಆರಂಭಿಸುವುದು. ಈಗಿನ ನಿಮ್ಮ ಶ್ರಮ ಮುಂದಿನ ನಿಮ್ಮ ಯಶಸ್ಸಿನ ರಹದಾರಿಯಾಗುವಂಥದ್ದು. ನಿಮ್ಮ ಶಿಸ್ತು ಮತ್ತು ತಾಳ್ಮೆಯೇ ನಿಮ್ಮ ಅಸ್ತ್ರವಾಗಿದೆ. ಜಗತ್ತು ನಿಮ್ಮನ್ನ ಗುರುತಿಸುತ್ತಿಲ್ಲ ಎಂದು ಬೇಸರವನ್ನ ಬೇಡ. ನಿಮ್ಮ ಸಮಯ ಬಂದಾಗ ನಿಮ್ಮ ಯಶಸ್ಸಿನ ಸೌಂಡ್ ಎಲ್ಲರಿಗೂ ಕೂಡ ಕೇಳುವಂಥದ್ದು ಖಂಡಿತವಾಗಿಯೂ ಆಗ್ತದೆ. ಅನೇಕ ಬಾರಿ ನೀವು ಬೇರೆಯವರ ಯಶಸ್ಸು ಅಥವಾ ಸಮಾಜದ ನಿರೀಕ್ಷೆಗಳನ್ನ ನೋಡಿ ನಿಮ್ಮ ದಾರಿಯನ್ನ ಬದಲಾಯಿಸಿಕೊಳ್ಳುತ್ತೀರಿ. ಆದರೆ ಈ ತಿಂಗಳ ನಿಮ್ಮ ಮುಖ್ಯ ಕಾನ್ಸೆಪ್ಟ್ ನಿಮ್ಮ ಒಳಗಿನ ದಿಕ್ಸೂಚಿಯನ್ನ ನಂಬಿ ನಡೆಯುವುದು. ಹೊರಗಿನ ಗದ್ದಲಗಳನ್ನ ಬದಿಗಿಟ್ಟು ನಿಮ್ಮ ಮೂಲ ಸಾಮರ್ಥ್ಯದ ಕಡೆಗೆ ಗಮನವನ್ನು ಹರಿಸುವಂತಹ ಸಮಯವಾಗಿದೆ. ಮಕರ ರಾಶಿಯ ಸಂಕೇತವೇ ಬೆಟ್ಟ ಹತ್ತುವಂತಹ ಮೇಕೆ. ನೀವು ಸದಾ ಗುರಿ ಮುಟ್ಟಲು ಕಷ್ಟಪಡುವವರು. ಈ ಜುಲೈ ತಿಂಗಳು ಗ್ರಹಗಳು ನಿಮಗೊಂದು ಹೊಸ ಪಾಠವನ್ನ ಕಲಿಸುತ್ತಿವೆ. ಹೊರಗಿನ ಜಗತ್ತನ್ನ ಗೆಲ್ಲುವ ಮುನ್ನ ನಿಮ್ಮ ಒಳಗಿನ ಆಲೋಚನೆಗಳನ್ನ ಗೆಲ್ಲಬೇಕಾಗುತ್ತೆ. ನಿಮ್ಮ ರಾಶಾಧಿಪತಿಯಾದಂತಹ ಶನಿಯು ನಿಮಗೆ ನಿಧಾನಗತಿಯ ಆದರೆ ಸ್ಥಿರವಾದ ಪ್ರಗತಿಯನ್ನ ನೀಡುತ್ತಿದ್ದಾನೆ. ಆಫೀಸ್ನಲ್ಲಿ ರಾಜಕೀಯ ಅಥವಾ ಗಾಳಿ ಮಾತುಗಳನ್ನ ಹೆಚ್ಚಾಗಬಹುದು. ನೀವು ಯಾರ ಪರವಾಗಿಯೂ ಮಾತನಾಡದೆ ನಿಮ್ಮ ಕೆಲಸದ ಕಡೆಗೆ ಮಾತ್ರ ಗಮನವನ್ನ ಹರಿಸಬೇಕಾಗುತ್ತೆ. ಜುಲೈ 3ನೇ ವಾರದಲ್ಲಿ ದೊಡ್ಡ ಜವಾಬ್ದಾರಿಯೊಂದು ನಿಮ್ಮ ಹೆಗಲೇರಬಹುದು. ಇದು ನಿಮ್ಮ ಭವಿಷ್ಯಕ್ಕೆ ಒಳ್ಳೆಯದು. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವ ಮುನ್ನ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗತ್ತೆ. ಈ ತಿಂಗಳು ಹಣಕಾಸಿನ ಹರಿವು ಸಾಧಾರಣವಾಗಿರುತ್ತದೆ. ಬರಬೇಕಾಗಿದ್ದಂತಹ ಹಳೆಯ ಬಾಕಿ ಹಣ ಕೈ ಸೇರಲು ಸ್ವಲ್ಪ ವಿಳಂಬವಾಗಬಹುದು. ಅನಗತ್ಯ ಅಥವಾ ಅನಿರೀಕ್ಷಿತ ಪ್ರಯಾಣಗಳಿಂದಾಗಿ ಖರ್ಚುಗಳು ಕೂಡ ಹೆಚ್ಚಾಗಬಹುದು. ದೀರ್ಘಾವಧಿ ಹೂಡಿಕೆಗಳಿಗೆ ಇದು ಒಳ್ಳೆಯ ದಿನ. ಆದರೆ ಶಾರ್ಟ್ ಕಟ್ ಮೂಲಕ ಹಣ ಗಳಿಸುವ ಆಸೆಗೆ ಬಿದ್ದರೆ ನಿಮ್ಮ ನಷ್ಟ ಗ್ಯಾರಂಟಿ. ಇನ್ನು ಸಂಗಾತಿಯೊಂದಿಗೆ ಸಣ್ಣ ವಿಷಯಗಳಿಗೆ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಾನೇ ಸರಿ ಎಂಬ ಹಠವನ್ನ ಬಿಟ್ಟುಕೊಡುವುದು ಈ ತಿಂಗಳ ಅತ್ಯಂತ ದೊಡ್ಡ ಅವಶ್ಯಕತೆ ಇರುವಂತದ್ದು. ಇನ್ನು ಅವಿವಾಹಿತರಿಗೆ ಜುಲೈ ಕೊನೆಯ ವಾರದಲ್ಲಿ ಸೂಕ್ತವಾದಂತಹ ಸಂಬಂಧಗಳು ಕೂಡಿ ಬರುವಂತಹ ಸಕಾರಾತ್ಮಕ ಸೂಚನೆಗಳಿವೆ. ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು, ಕೀಲು ನೋವು ಅಥವಾ ಮೂಳೆಗಳಿಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಇನ್ನು ಶನಿದೇವನ ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ. ಪ್ರತಿಕೂಲ ಪರಿಸ್ಥಿತಿಗಳನ್ನ ಎದುರಿಸಲು ಪ್ರತಿ ಶನಿವಾರ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಭೇಟಿ ನೀಡಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಅಥವಾ ಮನೆಯಲ್ಲಿಯೇ ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಮಾನಸಿಕ ಧೈರ್ಯ ಮತ್ತು ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಲು ಪ್ರತಿ ದಿನ ಸಂಜೆ ಹನುಮಾನ್ ಚಾಲಿಸವನ್ನ ಪಠಿಸಿ. ಇದು ಶನಿ ದೋಷದ ಪ್ರಭಾವವನ್ನ ಕಡಿಮೆ ಮಾಡುವಂತದ್ದಾಗ್ತದೆ. ಇನ್ನು ಶನಿ ದೇವನಿಗೆ ಕಾರ್ಮಿಕರು ಮತ್ತು ಕಷ್ಟಪಡುವ ಜನರ ಸೇವೆ ಎಂದರೆ ಬಹಳ ಪ್ರೀತಿ. ಆದ್ದರಿಂದ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವವರಿಗೆ ಅಥವಾ ನಿರ್ಗತಿಕರಿಗೆ ಶನಿವಾರದ ದಿನ ಕಪ್ಪು ಕಂಬಳಿ, ಚಪ್ಪಲಿ ಅಥವಾ ಅನ್ನದಾನವನ್ನ ಮಾಡಬೇಕಾಗುತ್ತೆ ನೀವು. ಕುಂಭರಾಶಿಯವರ ಸದ್ಯದ ಗ್ರಹಗತಿಗಳು ವಿಶೇಷವಾಗಿ 7ನೇ ಶನಿಯ ಪ್ರಭಾವವಿದೆ. ನಿಮ್ಮನ್ನ ತೀವ್ರವಾಗಿ ಪರೀಕ್ಷಿಸುತ್ತಿರಬಹುದು. ಆದರೆ ಈ ಜುಲೈ ತಿಂಗಳ ಹೊಸ ಕಾನ್ಸೆಪ್ಟ್ ಫಿನಿಕ್ಸ್ ಪಕ್ಷಿ. ಬೂದಿಯಿಂದ ಎದ್ದು ಬರುವಂತಹ ಫಿನಿಕ್ಸ್ ನಂತೆ ನಿಮ್ಮ ಹಳೆಯ ಹಿನ್ನಡೆಗಳು, ನಿರಾಸೆಗಳು ಮತ್ತು ನೋವುಗಳನ್ನ ಸುಟ್ಟು ಹಾಕಿ ಹೊಸ ಶಕ್ತಿಯೊಂದಿಗೆ ನೀವು ಮೇಲೇಳುವಂತಹ ಸಮಯ ಇದು. ಗ್ರಹಗಳು ನಿಮಗೆ ಕೊಡುತ್ತಿರುವಂತಹ ಸಂದೇಶವೊಂದೇ, ಒತ್ತಡವೇ ನಿಮ್ಮನ್ನ ವಜ್ರವನ್ನಾಗಿ ಮಾಡುತ್ತದೆ. ಸವಾಲುಗಳನ್ನ ಕಂಡು ಹೆದರಬೇಡಿ, ಅವು ನಿಮ್ಮನ್ನ ಬಲಿಷ್ಠಗೊಳಿಸಲು ಬಂದಿವೆ. ಕೆಲಸದ ಸ್ಥಳದಲ್ಲಿ ಈ ತಿಂಗಳು ತೀವ್ರ ಪೈಪೋಟಿ ಮತ್ತು ಜವಾಬ್ದಾರಿಗಳು ಹೆಚ್ಚಾಗುವಂತಹ ತಿಂಗಳು. ನಿಮ್ಮ ಕಲ್ಪನೆಗಳು ಮತ್ತು ಕೆಲಸದ ಶೈಲಿಯನ್ನ ಮೇಲಾಧಿಕಾರಿಗಳು ಸೂಕ್ಷ್ಮವಾಗಿ ಗಮನಿಸುತ್ತಾರೆ. ಶತ್ರುಗಳು ನಿಮ್ಮ ಕಾಲೆಳೆಯಲು ನೋಡಬಹುದು, ಆದರೆ ನಿಮ್ಮ ಮೌನ ಮತ್ತು ಪರಿಶ್ರಮವೇ ಅವರಿಗೆ ತಕ್ಕಂತಹ ಉತ್ತರವನ್ನ ನೀಡುತ್ತದೆ. ತಿಂಗಳ ಉತ್ತರಾರ್ಧದಲ್ಲಿ ಹೊಸ ಆಫರ್ಗಳು ಬರುವಂತಹ ಸಾಧ್ಯತೆ ಇದೆ. ಯಾವುದೇ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವ ಮುನ್ನ ಪತ್ರಗಳನ್ನ ಸರಿಯಾಗಿ ಓದಿ. ತರಾತುರಿಯಲ್ಲಿ ದೊಡ್ಡ ಹೂಡಿಕೆ ಬೇಡ. ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆಯ ಯೋಜನೆಗಳನ್ನ ರೂಪಿಸಲು ಇದು
ಒಳ್ಳೆಯ ತಿಂಗಳಾಗಿರುವಂತದ್ದು. ಆರ್ಥಿಕವಾಗಿ ಜುಲೈ ತಿಂಗಳು ನಿಮಗೆ ಬಜೆಟ್ ಕಿಂಗ್ ಅನ್ನಾಗಿ ಮಾಡುವಂತದ್ದು. ಆದಾಯದ ಹರಿವು ಸಾಧಾರಣವಾಗಿದ್ದರೂ ಹಳೆಯ ಬಾಕಿ ಹಣ ಕೈ ಸೇರುವುದರಿಂದ ಸ್ವಲ್ಪ ನೆಮ್ಮದಿಯೂ ಕೂಡ ಸಿಗುವಂತದಾಗ್ತದೆ. ಆದರೆ ಯಾರಿಗಾದರೂ ಸಾಲ ಕೊಡುವ ಮುನ್ನ 100 ಬಾರಿ ಯೋಚನೆಯನ್ನ ಮಾಡಬೇಕಾಗುತ್ತೆ. ಏಕೆಂದರೆ ಕೊಟ್ಟ ಹಣ ವಾಪಸ್ ಬರುವುದು ತುಂಬಾ ಕಷ್ಟವಾಗಬಹುದು. ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಅಲ್ಪ ಲಾಭವೂ ಕೂಡ ಇರುವಂತದ್ದು. ಇನ್ನು ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಪರಸ್ಪರ ಮುಕ್ತವಾಗಿ ಮಾತನಾಡುವುದರಿಂದ ಸಮಸ್ಯೆ ಬಗೆಹರಿಯುವಂತದ್ದು. ಪ್ರೀತಿಯ ವಿಷಯದಲ್ಲಿ ಗೊಂದಲಗಳಿದ್ದರೆ ಈ ತಿಂಗಳು ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬರಲಿದ್ದೀರಿ. ಮಕ್ಕಳ ಪ್ರಗತಿ ನಿಮಗೆ ಸಂತೋಷವನ್ನ ತರುವಂತದ್ದಾಗ್ತದೆ. ಇನ್ನು ಮಾನಸಿಕ ಆಯಾಸ ಮತ್ತು ಬೆನ್ನು ನೋವು ಅಥವಾ ಕೀಲು ನೋವಿನ ಸಮಸ್ಯೆ ಕಾಡಬಹುದು. ಅತಿಯಾದ ಆಲೋಚನೆಗಳಿಂದ ದೂರವಿರಬೇಕಾಗುತ್ತೆ. ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರಿಸುವ ಅಭ್ಯಾಸವನ್ನ ಮಾಡಿಕೊಳ್ಳಿ. ಲಘು ವ್ಯಾಯಾಮ ಅಥವಾ ಯೋಗ ಈ ತಿಂಗಳು ನಿಮಗೆ ಸಂಜೀವಿನಿಯಂತೆ ಕೆಲಸವನ್ನ ಮಾಡುತ್ತವೆ. ಕತ್ತಲೆ ಆಳ ಹೆಚ್ಚಾದಷ್ಟು ಮುಂಜಾವಿನ ಬೆಳಕು ಹತ್ತಿರದಲ್ಲಿದೆ ಎಂದರ್ಥ. ಜಗತ್ತು ನಿಮ್ಮ ಸಾಮರ್ಥ್ಯವನ್ನ ಶಂಕಿಸಬಹುದು, ಆದರೆ ನೀವು ನಿಮ್ಮನ್ನ ಶಂಕಿಸಬೇಡಿ. ನೀವು ಗೆಲ್ಲಲೇ ಆಟಕ್ಕೆ ಇಳಿದಿದ್ದೀರಿ. ಕುಂಭರಾಶಿಯವರ ಆಲೋಚನೆಗಳು ಯಾವಾಗಲೂ ಆಧುನಿಕ ಮತ್ತು ಭಿನ್ನವಾಗಿರುತ್ತವೆ. ಈ ತಿಂಗಳು ನಿಮ್ಮ ವಿಶಿಷ್ಟ ಆಲೋಚನಾ ಶಕ್ತಿಯನ್ನ ನಿಮ್ಮ ಬೆಳವಣಿಗೆಗೆ ಬಳಸಿ. ಶ್ರಮಪಡಿ. ಫಲಿತಾಂಶವನ್ನ ಕಾಲಕ್ಕೆ ಬಿಟ್ಟು ಬಿಡಬೇಕಾಗುತ್ತೆ. ಇಂದು ಕುಂಭರಾಶಿಯ ಅಧಿಪತಿ ಶನಿಯಾಗಿರುವುದರಿಂದ ಅನಾಥ ಆಶ್ರಮ ಅಥವಾ ವೃದ್ಧಾಶ್ರಮಗಳಿಗೆ ನಿಮ್ಮ ಕೈಲಾದಂತ ಆಹಾರ ಅಥವಾ ಅಗತ್ಯ ವಸ್ತುಗಳನ್ನ ದಾನವಾಗಿ ಮಾಡಿ. ದುರ್ಬಲರಿಗೆ ಸಹಾಯವನ್ನ ಮಾಡುವುದರಿಂದ ಶನಿದೇವನು ಶೀಘ್ರವಾಗಿ ಒಲಿಯುತ್ತಾನೆ. ಇನ್ನು ಪ್ರತಿದಿನ ಬೆಳಗ್ಗೆ ಸೂರ್ಯನಿಗೆ ಅಗ್ರವನ್ನ ನೀಡಿ ಓಂ ನಮೋ ನಾರಾಯಣಾಯ ಅಥವಾ ಓಂ ಪ್ರೌಂ ಪ್ರೀಂ ಪ್ರೌಂ ಸಂ ಶನೀಶ್ವರಾಯ ನಮಃ ಮಂತ್ರವನ್ನ 24 ಬಾರಿ ಪಠಿಸಬೇಕಾಗುತ್ತೆ ನೀವು. ಮೀನರಾಶಿಯವರ ಮೀನಿನ ಸಂಕೇತವೇ ನೀರಿನಲ್ಲಿ ಈಜುವಂತಹ 2 ಮೀನುಗಳು. ನೀರು ಸ್ವಚ್ಛವಾಗಿದ್ದಾಗ ಮಾತ್ರ ದಾರಿ ಸ್ಪಷ್ಟವಾಗಿ ಕಾಣುತ್ತದೆ. ಈ ಜುಲೈ ತಿಂಗಳು ಗ್ರಹಗಳು ನಿಮಗೆ ನೀಡುತ್ತಿರುವಂತಹ ಮುಖ್ಯ ಸಂದೇಶ ಭಾವನೆಗಳ ಅಲೆಯಲ್ಲಿ ಕೊಚ್ಚಿ ಹೋಗಬೇಡಿ. ವಾಸ್ತವದ ದಾರಿಯನ್ನ ಆರಿಸಿಕೊಳ್ಳಿ ಎಂಬುದನ್ನ. ಸಾಮಾನ್ಯವಾಗಿ ನೀವು ಬೇರೆಯವರಿಗಾಗಿ ಅತಿಯಾಗಿ ಯೋಚಿಸಿ ನಿಮ್ಮ ಶಕ್ತಿಯನ್ನ ವ್ಯಯಿಸುತ್ತೀರಿ. ಆದರೆ ಈ ತಿಂಗಳು ನಿಮ್ಮ ಗಮನ ಕೇವಲ ನಿಮ್ಮ ಗುರಿ ಮತ್ತು ನಿಮ್ಮ ಸ್ವಂತ ಪ್ರಗತಿಯ ಮೇಲಿರಬೇಕು. ಗೊಂದಲಗಳನ್ನ ಬಿದಿಗಿಟ್ಟು ಮನಸ್ಸನ್ನ ಸ್ಫಟಿಕದಂತೆ ಸ್ಪಷ್ಟವಾಗಿಟ್ಟುಕೊಳ್ಳುವುದೇ ಈ ತಿಂಗಳ ನಿಮ್ಮ ಮಂತ್ರ. ಸ್ಪಷ್ಟತೆ ಮತ್ತು ಸ್ವಯಂ ಕೇಂದ್ರೀಕರಣವಾಗಿರುವಂತದ್ದು. ಈ ತಿಂಗಳ ಆರಂಭದಲ್ಲಿ ನಿಮ್ಮ ಕೆಲಸದ ಸಾಮರ್ಥ್ಯಕ್ಕೆ ಉತ್ತಮ ಮನ್ನಣೆ ಸಿಗಲಿದೆ. ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಕೌಶಲ್ಯಗಳು ಮೇಲಾಧಿಕಾರಿಗಳ ಗಮನವನ್ನ ಸೆಳೆಯುವಲಿವೆ. ಹೊಸ ಪ್ರಾಜೆಕ್ಟ್ಗಳನ್ನ ಮುನ್ನಡೆಸುವ ಅವಕಾಶ ಸಿಗಬಹುದು. ಆದರೆ ಜುಲೈ 3ನೇ ವಾರದಲ್ಲಿ ಸಹೋದ್ಯೋಗಿಗಳ ರಾಜಕೀಯದಿಂದ ಸ್ವಲ್ಪ ದೂರವಿರಬೇಕಾಗುತ್ತೆ. ವ್ಯಾಪಾರದಲ್ಲಿ ಹೊಸ ಆಲೋಚನೆಗಳನ್ನ ಜಾರಿಗೆ ತರಲು ಇದು ಒಳ್ಳೆಯ ತಿಂಗಳು. ಜಂಟಿ ವ್ಯವಹಾರ ಮಾಡುವಾಗ ದಾಖಲೆಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಈ ತಿಂಗಳು ಧನ ಲಾಭದ ಯೋಗ ಬಲವಾಗಿದೆ. ಹಳೆಯ ಬಾಕಿ ಹಣ ಕೈ ಸೇರಬಹುದು. ಹೂಡಿಕೆಗಳ ಮೂಲಕ ಷೇರು ಮಾರುಕಟ್ಟೆ ಅಥವಾ ಭೂಮಿಯ ಮೇಲೆ ದೀರ್ಘಾವಧಿಯ ಲಾಭಕ್ಕೆ ಮುನ್ನಡಿಯನ್ನ ಬರೆಯಬಹುದು. ಆದರೆ ತಿಂಗಳ ಕೊನೆಯಲ್ಲಿ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಮತ್ತು ಕುಟುಂಬದ ಶುಭ ಸಮಾರಂಭಗಳಿಗಾಗಿ ಧನ ವ್ಯಯವಾಗುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿತಕರವಾದ ವಾತಾವರಣವನ್ನ ನೋಡುವಂತದ್ದು. ನಿಮ್ಮ ಸಂಗಾತಿಯು ನಿಮ್ಮ ಪ್ರತಿಯೊಂದು ನಿರ್ಧಾರಕ್ಕೂ ಬೆನ್ನೆಲುಬಾಗಿ ನಿಲ್ಲಲಿದ್ದಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅಥವಾ ಅವರ ಪ್ರಗತಿಯಲ್ಲಿ ಉತ್ತಮ ಯಶಸ್ಸು ಕೂಡ ಕಂಡು ಬರಲಿದ್ದು ಅದು ನಿಮಗೆ ಹೆಮ್ಮೆಯನ್ನ ತರುವಂತದ್ದು. ಮನೆಯ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸುವುದು ಕೂಡ ಮುಖ್ಯವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಉತ್ತಮವಾಗಿರುತ್ತದೆ. ಆದಾಗ್ಯೂ ಅತಿಯಾದ ಆಲೋಚನೆ ಮತ್ತು ಕೆಲಸದ ಒತ್ತಡದಿಂದಾಗಿ ರಾತ್ರಿ ಸರಿಯಾಗಿ ನಿದ್ರೆ ಬರದೇ ಇರಬಹುದು. ನೈಸರ್ಗಿಕ ಗಾಳಿ ಬೆಳಕಿನಲ್ಲಿ ಸಮಯವನ್ನ ಕಳೆಯುವುದು ಮತ್ತು ಹಸಿರು ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸುವುದು ನಿಮ್ಮ ಚೈತನ್ಯವನ್ನ ಹೆಚ್ಚಿಸುವಂತದ್ದಾಗ್ತದೆ. ಸಮುದ್ರದ ಆಳದಲ್ಲಿರುವಂತಹ ಮುತ್ತುಗಳನ್ನ ಪಡೆಯಬೇಕಾದರೆ ಅಲೆಗಳ ಆರ್ಭಟಕ್ಕೆ ಹೆದರಬಾರದು. ನೀರೊಳಗೆ ಧುಮುಕಲೇಬೇಕು. ನಿಮ್ಮ ಕನಸುಗಳು ದೊಡ್ಡದಾಗಿರುವಾಗ ಸಣ್ಣ ಪುಟ್ಟ ಟೀಕೆಗಳಿಗೆ ಹೆದರಿ ಹಿಂದೆ ಸರಿಯಬೇಡಿ. ನೀವು ಕೇವಲ ಕನಸು ಕಾಣುವವರಲ್ಲ, ಆ ಕನಸನ್ನ ನನಸು ಮಾಡುವಂತಹ ಅದ್ಭುತ ಸಾಮರ್ಥ್ಯ ನಿಮ್ಮಲ್ಲಿರುವಂತದ್ದು. ನಿಮ್ಮ ಮೃದು ಸ್ವಭಾವವನ್ನ ನಿಮ್ಮ ದೌರ್ಬಲ್ಯ ಎಂದುಕೊಳ್ಳಬೇಡಿ, ಅದೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಈ ತಿಂಗಳು ನಿಮ್ಮ ಹೆಜ್ಜೆಯನ್ನ ದೃಢವಾಗಿ ಇಡಬೇಕಾಗುತ್ತೆ. ನೀವು ಇಂದು ಪ್ರತಿ ಗುರುವಾರ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿಗಳ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವಸ್ಥಾನಕ್ಕೆ ಕಡಲೆ ಬೇಳೆ ಅಥವಾ ಹಳದಿ ಬಣ್ಣದ ಸಿಹಿಯನ್ನ ಅರ್ಪಿಸಬೇಕಾಗುತ್ತೆ. ಇನ್ನು ಧಾರ್ಮಿಕ ಕೇಂದ್ರಗಳಿಗೆ ಅಥವಾ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಮತ್ತು ಲೇಖನ ಸಾಮಗ್ರಿಗಳನ್ನ ದಾನವಾಗಿ ಮಾಡಿ. ಇದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂತದ್ದು. ಇನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ 21 ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಬೃಹಸ್ಪತಿ ನಮಃ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ ನೀವು.